ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ಇವಾಗ 6 ಗಂಟೆ ಆಗಿದೆ. ಬನ್ನಿ, ಬೆಳಗಿನ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೆ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಬೆಳಗ್ಗೆ ನನ್ನ ಮಗಳು ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಎಬ್ಬರಿಸ್ಬಿಟ್ಲು. ಅಮ್ಮ ರೆಡಿ ಮಾಡು, ನಾನು ಡ್ಯಾನ್ಸಿಗೆ ಸೇರಿದ್ದೀನಿ, ಹೋಗಬೇಕು ಅಂತ. ನಿನ್ನೆ ಬಳೆ ಅವೆಲ್ಲ ತಗೊಂಬಂದಿದ್ದೆ. ಬೆಳಗ್ಗೆ ಎದ್ದು 7 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿದೆ. ಆಮೇಲೆ ರೆಡಿ ಮಾಡಿ ಇನ್ನೂ ಅವ್ರು ಹೋಗೇ ಇಲ್ಲ ಫ್ರೆಂಡ್ಸ್, ಆಲೇ ಹೋಗ್ಬಿಟ್ಲು 7 ಗಂಟೆಗೆ. ಆಮೇಲೆ ಹೋಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇವರು ನಮ್ಮ ಮನೆಯವ್ರಿಗೆ ರಜೆ ಇತ್ತು ಇವತ್ತು, ತೋಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಸ್ವಲ್ಪ ದೋಸೆ ಇಟ್ಟಿತ್ತು, ಅದನ್ನೇ ದೋಸೆ ಒಯ್ದು ಕೊಟ್ಟೆ, ತಿಂದ್ಬಿಟ್ಟು ಹೋದರು. ಆಮೇಲೆ ನಾನು ಬಸ್ಸಾರಿಗೆ ಹೆಸ್ರು ಕಾಳು ಮತ್ತು ಬೇಳೆಕಾಳು ಹಾಕ್ಬಿಟ್ಟು ಬಸ್ಸಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆಮೇಲೆ ನಮ್ಮದು ಊರೊಳಗಡೆ 1-2 ಮನೆ ಇದ್ದಾವೆ, ಅಂದರೆ ಖಾಲಿ ಇತ್ತು. ಅದಕ್ಕೆ ಅವ್ರು ಯಾರೋ ಬಂದು ಪಕ್ಕದ ಮನೆಯವ್ರ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು, ಹಿಂಗೆ ಮನೆ ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು 5 ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದೆ. ಹೋಗ್ಬಿಟ್ಟು ತೋರಿಸ್ಬಿಟ್ಟು ಬಂದೆ. ನಮ್ಮ ಮಾವನ ಹತ್ರ ಮಾತಾಡ್ರಿ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ಬಂದಾದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಮುದ್ದೆ ಅನ್ನ ಮಾಡಿಟ್ಬಿಟ್ಟು ಪಾತ್ರೆನೂ ತೊಳೆಯಲಿಲ್ಲ ಫ್ರೆಂಡ್ಸ್, ಎಲ್ಲ ಹಂಗೇ ಬೇಸನೊಳಗೆ ತುಂಬಿಟ್ಬಿಟ್ಟು ಹೋದೆ ನಾನು. ಬಂದಾಮೇಲೆ ಬೆಳಗನ ಅಂತ ಹೇಳ್ಬಿಟ್ಟು ಇನ್ನು ಮಾವ ಬೈತಾರಲ್ಲ ಅಂತ ಹೇಳ್ಬಿಟ್ಟು ಸಪೋಟ ಕೀಳಕ್ಕೆ ಹೋಗಿದ್ರು ತೋಟದ ಹತ್ರ, ಅದಕ್ಕೆ ಬೈತಾರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ಆಮೇಲೆ ಅಷ್ಟೊತ್ತಿಗೆ ನನ್ನ ಮಗನೂ ಬಂದ, ಇಬ್ಬರೂ ಹೋಗಿ ಸಪೋಟ ಎಲ್ಲ ಕಿತ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ 3:30 ಆಗೋಗಿತ್ತು ಫ್ರೆಂಡ್ಸ್. 3:30 ಆಗೋಗ್ಬಿಟ್ಟಿತ್ತು. ಆಮೇಲೆ ಒಂದು ಮೂಟೆ ತಗೊಂಬಂದೆ. ಆಮೇಲೆ ಇನ್ನೊಂದ್ಸಲಿ ಬರಬೇಕಂದಿದ್ದಕ್ಕೆ ಬರ್ರಿ ಅಂತ ಹೇಳಿದ್ರು ನಮ್ಮ ಮಾವ. ಅದು ಬೇರೆ ನಮ್ಮ ಮನೆಯವ್ರದ್ದು ಸೈಕಲ್ ಬೇರೆ ಪಂಚರ್ ಆಗ್ಬಿಟ್ಟಿತ್ತು, ತಳ್ಕೊಂಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಹತ್ರ ಬಂದು ಹಾಕ್ಬಿಟ್ಟು ಮತ್ತೆ ಹೋಗಿ ಅವರು ಅರ್ಧ ತಾರೀಕು ತಳ್ಕೊಂಬಂದಿದ್ರು ಸೈಕಲಲ್ಲಿ. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಚೀಲನ ಗಾಡಿ ಮೇಲೆ ಇಟ್ಕೊಂಡು ತಗೊಂಡು ಬಂದಾದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಪಾತ್ರೆ ಬೇರೆ ಎಲ್ಲ ಹಂಗೆ ಇತ್ತು, ಪಾತ್ರೆ ಎಲ್ಲ ಹಚ್ಕಿಕ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಾದಮೇಲೆ ಈ ಮಳೆ ನೋಡಿ ಫ್ರೆಂಡ್ಸ್, ಒಂಥರ ಮೋಡ ಮುಚ್ಕೊಂಬಿಟ್ಟಿದೆ ನಮ್ಮೂರ ಕಡೆ, ಸಿಕ್ಕಾಪಟ್ಟೆ ಚಳಿ. ಆಮೇಲೆ ಸಣ್ಣಗೆ ಒಂಥರ ಈ ಉದುರ್ದಂಗೆ ಉದುರುತ್ತಿತ್ತು. ಆಮೇಲೆ ಅದ್ರಾಗೆ ತೊಳೆದೆ ಫ್ರೆಂಡ್ಸ್ ಪಾತ್ರೆನ. ಇನ್ನೇನು ಮಾಡೋದು, ಅರ್ಧಕ್ಕೆ ಎದ್ದೋಗೋಕ್ಕಾಗಲ್ಲ ಅಂತ ಟೈಮ್ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಅದ್ರಾಗೆ ತೊಳೆದಾದ್ಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ನನ್ನ ಮಗಳು ತಗೊಂಡೋಗೆಲ್ಲ ಒಳಕ್ಕಿಟ್ಟಿದ್ಲು. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬೆಳಗಿಂದ ಸಾಕಾಗಿತ್ತಲ್ಲ, ಸಪೋಟ ಎಲ್ಲ ಅವ್ರು ಕಿತ್ತರು ಸಪೋಟ, ನನ್ನ ಮಗನೂ ಕಿತ್ತ. ಆಮೇಲೆ ನಾನು ಎಲ್ಲ ಆಯಿತು ಚಿಲ್ಕ ಹಾಕಿ ಆಮೇಲೆ ಅಲ್ಲೊಂದು ಸೊಪ್ಪು ಸಿಕ್ತು, ಸೊಪ್ಪು ತಗೊಂಬಂದು ಮೇಕೆಗೆ. ಆಮೇಲೆ ಸಾಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅದು ಬೇರೆ ಕೆಮ್ಮು ಫ್ರೆಂಡ್ಸ್, ಈ ಕೆಮ್ಮಿ ಅರ್ಧ ತಲೆನೇ ನೋಯ್ತಿದೆ ನನಗೆ. ಕೆಮ್ಮಿ 3 ದಿವಸದಿಂದ ಫ್ರೆಂಡ್ಸ್ ಕಮ್ಮಿನೇ ಆಗ್ತಿಲ್ಲ. ಈ ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ಕಡಲೆಕಾಯಿ ತಿಂದಿದ್ದೇನೆ, ನನಗೆ ಅದೇನೋಪ್ಪ ನನಗೆ ಕೆಮ್ಮು ಬರ್ತಾ ಇರಲಿಲ್ಲ. ಈ ಕೆಮ್ಮು ಬಂದ್ಬಿಟ್ಟು ಹೋಗ್ತಾನೇ ಇಲ್ಲ, ಎಷ್ಟು ಇದು ಮಾಡಿದ್ರೂ ಕಮ್ಮಿನೇ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೂ ನಿದ್ದೆ ಬರಲಿಲ್ಲ, ಕೆಮ್ಮಿ ಸಾಕಾಯಿತು. ಅದಕ್ಕೆ ಇವಾಗ ಎದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ಮೇಕೆ ಎಲ್ಲ ಒಳೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಟೀ ಕಾಯಿಸ್ಕೊಟ್ಟು, ಸಾಂಬಾರಿದೆ ಬಸ್ಸಾರು, ಅದಕ್ಕೆ ಮುದ್ದೆ ಮಾಡಿ ಕೊಡಬೇಕು ನಮ್ಮ ಮಾವನಿಗೆ. ಈ ಚಳಿಗಳಿಗೆ ಬಿಸಿ ಟೀ ಕುಡಿಬೇಕು, ಇಲ್ಲಾಂದರೆ ಆವಾಗ ಚೆನ್ನಾಗಿರುತ್ತೆ. ಬಿಸ್ಕೆಟ್ ಆಗಲಿ ಏನಾದರೂ ತಿಂತಾಯಿದ್ರೆ ಇದಕ್ಕೆ ಚಳಿಗೆ ಬೋಂಡ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು, ಇಷ್ಟೇ ಮಾಡಿದ್ದು. ಅದು ಬೇರೆ ಇವತ್ತು ಮೋಡ ಒಂಥರ ಮಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.